ನಿಮ್ಮ ಬಜೆಟ್ ಏನಾದ್ರು 10 ರಿಂದ 20 ಸಾವಿರ ರೂಪಾಯಿ ಇದೆ, ನೀವು ಇದ್ರದ್ದು ಖತರ್ನಾಕ್ ಬೆಂಕಿ ಫೋನ್ ಹುಡ್ತೀರಾ ಅಂತಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಸೊ ಒಟ್ಟಾರೆ 10 ರಿಂದ 15 ಸಾವಿರ ರೂಪಾಯಿಗೆ ಬೆಸ್ಟ್ 3 ಚಾಯ್ಸ್ ನ ಚೂಸ್ ಮಾಡ್ಕೊಂಡ್ರೆ 15 ರಿಂದ 20 ಸಾವಿರ ರೂಪಾಯಿಗೆ 4 ರಿಂದ 5 ಬೆಸ್ಟ್ ಆಪ್ಷನ್ಸ್ ಗಳಿದೆ. ಸೊ ನೀವು ಇದ್ರ ಚಾನಲ್ ಹೊಸದಾಗಿ ಬಂದಿರೋ ಈ ರೀತಿಯಾಗಿ ಅದ್ಭುತ ನೇಚರ್ ವಿಡಿಯೋನಲ್ಲಿ ಸಾಕಾತಾರಂತ ಕ್ವಾಲಿಟಿ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಾವು ಅಲ್ಲಿ ಮೊದಲನೇ ಫೋನ್ ಬರುತ್ತೆ, ಅದು ಟೈಟ್ ಇನ್ ಬಜೆಟ್ 15 ಸಾವಿರ ರೂಪಾಯಿ ಇದೆಪ್ಪ ಅಂತಂದ್ರೆ ಇಲ್ಲಿ ಮೋಟೋ G35 5G ಸ್ಮಾರ್ಟ್ ಫೋನ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗುತ್ತೆ. ಈ ಫೋನ್ ನೋಡ್ಕೋಬಹುದು, ಪೀವರ್ ವೆಗನ್ ಲೆದರ್ ಡಿಸೈನ್ ಒಂದಿಗೆ ಸೈಡ್ಗೆಲ್ಲ ಪ್ಲಾಸ್ಟಿಕ್ ಫ್ರೇಮ್ ನ ಕೊಡ್ತಿದ್ದಾರೆ, ಎರಡು ಹಿಂದಿನ ಭಾಗ ಕ್ಯಾಮ್ರಾನ ಕೊಡ್ತಿದ್ದಾರೆ, 50 ಮೆಗಾ ಪಿಕ್ಸೆಲ್ ಮೇನ್ ಸೆನ್ಸರ್, 8 ಮೆಗಾ ಪಿಕ್ಸೆಲ್ ಮತ್ತು ಫ್ರಂಟ್ ಅಲ್ಲಿ ಕೂಡ 16 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟ್ ಕೊಡ್ತಾರೆ. ಫೋಟೋಗಳು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. IP52 ವಾಟರ್ ರೆಸಿಸ್ಟ್ ನ ಕೊಡ್ತಿದ್ದಾರೆ, ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಕೊಡ್ತಿದ್ದಾರೆ. ಎವನ್ ಇದಿರುವಂತ ಡಿಸ್ಪ್ಲೇ 6.7 ಇಂಚಸ್ ಇರುವಂತಹ ಫುಲ್ HD+ 120 ಡಿಸ್ಪ್ಲೇ ಇದೆ. ಕ್ಲಾರಿಟಿ, ಕಲರ್ಸ್ಗಳು, ಬೆಜಲ್ಸ್ಗಳು ಕೂಡ ತುಂಬಾ ಚೆನ್ನಾಗಿದೆ. ಬಾಕಿ ಈ ಸ್ಮಾರ್ಟ್ ಫೋನ್ 5000 mAh ಬ್ಯಾಟರಿ ಒಂದಿಗೆ 18 ವ್ಯಾಟ್ನ ಪವರ್ ಕೂಡ ಇನ್ ಬಾಕ್ಸ್ ನೋಡಕ್ಕೆ ಸಿಗುತ್ತೆ. ಔಟ್ ಆಫ್ ದ ಬಾಕ್ಸ್ Android 14 ಮತ್ತು ಈ ಪ್ಯೂರ್ ಕ್ಲೀನ್ ಸ್ಟಾಕ್ OS ನೋಡಕ್ಕೆ ಸಿಗುತ್ತೆ. ಸೊ ಇದರಿಂದ ಯೂಸೇಜ್ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಪ್ರೀಮಿಯಂ ಆಗಿರುತ್ತೆ. ಸೊ ಡೆಫಿನೆಟ್ಲಿ ನೀವೇನಾದ್ರು 10,000 ರೂಪಾಯಿ ಬಜೆಟ್ ಬಂದರೆ ಈ ಫೋನ್ನ ನೀವು ಕಣ್ಮುಚ್ಕೊಂಡು ತಗೋಬಹುದು. ಇದೊಂಥರ ಬಜೆಟ್ ಕಿಂಗ್ 5G ಕೂಡ ಮತ್ತು ಚೀಪೆಸ್ಟ್ 5G ಫೋನ್ ಕೂಡ ಆರಾಮಾಗಿ ಪರ್ಚೇಸ್ ಮಾಡಬಹುದು. ಎರಡನೇ ಎರಡನೇ ಫೋನ್ ಬರುತ್ತೆ, ನಿಮ್ಮ ಬಜೆಟ್ ಏನಾದ್ರು ಎಕ್ಸಾಕ್ಟ್ಲಿ 12 ರಿಂದ 12 ಅಥವಾ 13 ಸಾವಿರ ರೂಪಾಯಿ ಟೈಟ್ ಇದೆ ಅಂದರೆ ಇಲ್ಲಿ ರೆಡ್ಮಿ 13 5G ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಇದೆ. ಸೊ ಲುಕ್ಸ್ ವೈಸ್ ನೋಡ್ಕೋಬಹುದು, ಈ ಥರ ಗ್ಲಾಸ್ ಡಿಸೈನ್ ಥರ ಎರಡೆರಡು ಕ್ಯಾಮ್ರಾ ಮಾಡ್ಯೂಲ್ಸ್ನ ಕೊಡಿದ್ರೆ, ಪ್ಲಾಸ್ಟಿಕ್ ಫ್ರೇಮ್ ಒಂದಿಗೆ 3.5 mm ಜಾಕ್ ಕೂಡ ಇದೆ. ಸ್ಪೆಷಲಿ ಗೇಮರ್ಸ್ಗೆ ಇದು ತುಂಬ ಇಷ್ಟ ಆಗುತ್ತೆ. ಇವನ್ ಫ್ರಂಟಲ್ಲಿ 6.7 ಇಂಚಸ್ ಇರುವಂಥ ಫುಲ್ HD+ 120 ಡಿಸ್ಪ್ಲೇ ಒಂದಿಗೆ ಕಲರ್ಸ್ಗಳು, ಬ್ರೈಟ್ನೆಸ್, ಯೂಸೇಜಲ್ಲಿ ತುಂಬ ಚೆನ್ನಾಗಿದೆ. ಬಾಕಿ 5000 mAh ಬ್ಯಾಟರಿ ಒಂದಿಗೆ 33 ವ್ಯಾಟ್ನ ಪವರ್ ವಿತ್ ಬಾಕ್ಸ್ ಒಂದಿಗೆ ಸಿಗುತ್ತೆ. ಸೂಪರ್ ಫಾಸ್ಟ್ ಆಗಿ ಚಾರ್ಜ್ ಕೂಡ ಆಗುತ್ತೆ. ಎವನ್ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 4 Gen 2 AI ಅಂತ ಹೊಸ ಚಿಪ್ಸೆಟ್ನ ಕೊಡಿದ್ರೆ ಇಲ್ಲಿ 9 ಅಥವಾ 13 5G ಬ್ಯಾಂಡ್ಸ್ಗಳಿದೆ. 128GB ಬೇಸ್ ವೇರಿಯಂಟ್ ಒಂದಿಗೆ ಇದರಲ್ಲಿ 108 ಮೆಗಾ ಪಿಕ್ಸೆಲ್ನ ಮೇನ್ ಸೆನ್ಸರ್ ಒಂದಿಗೆ 2 ಮೆಗಾ ಪಿಕ್ಸೆಲ್ನ ಮ್ಯಾಕ್ರೋ ಮತ್ತು 13 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಡಿದ್ರೆ. ಟ್ರಸ್ಟ್ ಮೀ, ಫೋಟೋಸ್ಗಳ ಕ್ವಾಲಿಟಿ, ಕ್ಲಾರಿಟಿ ಮತ್ತು ಬ್ರೈಟ್ನೆಸ್ ಎಲ್ಲ ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ ಒಂದಿಗೆ ನಿಜವಾಗ್ಲೂ ರೆಡ್ಮಿ ಒಳ್ಳೆ ಕೆಲಸ ಮಾಡಿದ್ರೆ. ಸೊ ಡೆಫಿನೆಟ್ಲಿ ನೀವೇನಾದ್ರು ಈ 12-13 ಸಾವಿರ ರೂಪಾಯಿ ಬಜೆಟಲ್ಲಿ ಒಂದು ಬೆಸ್ಟ್ ಫೋನ್ ಹೋಗ್ತೀರಾ ಅಂತಂದರೆ ಒಂದು ಈ ರೆಡ್ಮಿ 13 5G ಫೋನ್ 12.5 ಸಾವಿರ ರೂಪಾಯಿ ಸಮಥಿಂಗ್ ಏನೋ ಒಂದು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಆಪ್ಷನ್ ಆಗುತ್ತೆ. ಇನ್ನೂ 5 ರೂಪಾಯಿ ಕಮ್ಮಿ ಇರಬೇಕಪ್ಪ ಅಂತಂದರೆ ಇವರದೇ ಆದ ರೀಬ್ರ್ಯಾಂಡೆಡ್ ಪೋಕೋ M6 Plus ಕೂಡ 500 ರೂಪಾಯಿ ಕಮ್ಮಿ ಮಾಡಿ ಲಾಂಚ್ ಮಾಡಿದ್ರೆ. ಸೊ ಇವೆರಡಲ್ಲಿ ಯಾವುದಾದ್ರೂ ಒಂದನ್ನ ಚೂಸ್ ಮಾಡ್ಕೋಬಹುದು. 12-12.5 ಸಾವಿರ ರೂಪಾಯಿಗೆ ನನ್ನ ಪ್ರಕಾರ ಸ್ಟೇಟ್ ಫಾರ್ಡ್ ಆಗಿ ಡೆಫಿನೆಟ್ಲಿ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಇದೆ. ಕಣ್ಣು ಮುಚ್ಕೊಂಡು ಈ ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡಬಹುದು. ಇಡಿಸ್ಟಲ್ಲಿ ಮೂರನೇ ಫೋನ್ ಬರುತ್ತೆ. ಈ ಫೋನ್ ನನ್ನ ಹತ್ರ ಇಲ್ಲ, ನಾನು ಈ ಫೋನ್ನ ಟೆಸ್ಟ್ ಕೂಡ ಮಾಡಿಲ್ಲ. ಬಟ್ ಡೆಫಿನೆಟ್ಲಿ ಇದು ನಿಜವಾಗ್ಲೂ ವ್ಯಾಲ್ಯೂ ಫಾರ್ ಮನಿ ಮತ್ತು ಮೋಸ್ಟ್ ಹೈಪ್ಡ್ ಒಳ್ಳೆ ಆಲ್ರೌಂಡರ್ ಫೋನ್ ಅಂತ ಕರಿಬಹುದು. ನಾನು ಮಾತಾಡ್ತಾ ಇರೋದು ವಿವೋ ಲೇಟೆಸ್ಟ್ Vivo T4X ಬಗ್ಗೆ. ಈ ಸ್ಮಾರ್ಟ್ ಫೋನ್ 6.72 ಇಂಚಸ್ ಇರುವಂತಹ 120 Hz 1000 Hz ಪೀಕ್ ಬ್ಯಾಟರಿ ಒಂದಿಗೆ ಒಳ್ಳೆ ಡಿಸ್ಪ್ಲೇ ಕ್ವಾಲಿಟಿ ಕೊಡ್ತಿದ್ದಾರೆ. ಮತ್ತು ಇದರಲ್ಲಿ ಸ್ಪೆಷಾಲಿಟಿ ಅಂದ್ರೆ ಚಿಪ್ಸೆಟ್ ಈ ಪ್ರೈಸ್ನಲ್ಲಿ Mediatek Dimensity 7300 ಚಿಪ್ಸೆಟ್ನ ಕೊಡ್ತಿದ್ದಾರೆ. ಮತ್ತು ಬ್ಯಾಟ್ರಿ ಮಾತ್ರ ಕ್ರೇಜಿ ಮಾಡಿದ್ರು ಗುರು. 6500 mAh ಬ್ಯಾಟ್ರಿ ಒಂದಿಗೆ 44 ವ್ಯಾಟ್ನ ಪವರ್ ಇನ್ ಬಾಕ್ಸ್ ಸಿಗುತ್ತೆ. ಸೂಪರ್ ಫಾಸ್ಟ್ ನಿಮ್ಮ ಫೋನ್ನ ಚಾರ್ಜ್ ಕೂಡ ಮಾಡುತ್ತೆ. ಇದು 128GB ಆಪ್ಷನ್ ಒಂದಿಗೆ LPDDR4X ಮತ್ತು ಫ್ಲಾಗ್ಶಿಪ್ UFS 3.1 ಸ್ಟೋರೇಜ್ನ ಕೊಡ್ತಿದ್ದಾರೆ. ಔಟ್ ಆಫ್ ದ ಬಾಕ್ಸ್ Android 15 ಒಂದಿಗೆ 3+4 years ಅಪ್ಡೇಟ್ಸ್ ಗ್ಯಾರಂಟಿ ಕೂಡ ಕೊಡ್ತಿದ್ದಾರೆ. ಡೆಫಿನೆಟ್ಲಿ ವಿವೋ ಫೋನ್ ಇದೆಯಪ್ಪ ಅಂದರೆ ಕ್ಯಾಮ್ರಾದ ಸೂಮ್ ಇರ್ತಾರೆ. 50 ಮೆಗಾ ಪಿಕ್ಸೆಲ್ ಮೇನ್ ಸೆನ್ಸರ್ ಒಂದಿಗೆ 2 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಶೂಟರ್ ಮತ್ತು 8 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಒಂದಿಗೆ ಫೋಟೋಸ್ಗಳು ಕೂಡ ಡೆಫಿನೆಟ್ಲಿ ವಿವೋನಲ್ಲಿ ಕಂಜ್ಯೂಸಿ ಮಾಡುವಂಗೆ ಅಲ್ಲ. ಸೊ ನನ್ನ ಪ್ರಕಾರ 13.5-14 ಸಾವಿರ ರೂಪಾಯಿ ವಿತ್ ಆಫರ್ ಒಂದಿಗೆ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಈ ಸ್ಮಾರ್ಟ್ ಫೋನ್ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು. ಆದರೆ ಒಂದು ವಿಷಯ ತಲೆಯಲ್ಲಿ, ಇನ್ನು ನೆಕ್ಸ್ಟ್ ನೀವು 10 ದಿವಸ ವೇಟ್ ಮಾಡಿದ್ರಿ ಅಂತಂದ್ರೆ ಐಕಾನ್ ಅವರ Z10 ಸೀರೀಸ್ ಕೂಡ ಬರ್ತಾ ಇದೆ. ಇದು 11ನೇ ಏಪ್ರಿಲ್ ಲಾಂಚ್ ಆಗ್ತಾ ಇದೆ. ಇದರಲ್ಲಿ 7,500 mAh ಬ್ಯಾಟರಿ ಒಂದಿಗೆ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಏನೋ ಸಿಗಲಿದೆ ಅಂತೆ. ಸೊ ಡೆಫಿನೆಟ್ಲಿ ಇದು ಕೂಡ 15,000 ರೂಪಾಯಿ ಲಾಂಚ್ ಆಗುತ್ತೆ. ಸೊ ಅದಕ್ಕೆ ನೀವು ಇನ್ನೊಂದು 10 ದಿವಸ ವೇಟ್ ಮಾಡೋದಪ್ಪ ಅಂದರೆ ಡೆಫಿನೆಟ್ಲಿ ಐಕ್ಯೂ Z10ಗೆ ವೇಟ್ ಮಾಡಿ. ನೆಕ್ಸ್ಟ್ ಲೆವೆಲ್ಗಿಂತ ಬೆಂಕಿ ಕಾಂಪಿಟೇಷನ್ ಹುಟ್ಟೈತೆ. ಇದು ಕೂಡ ಇವ್ರು ಅಂತಂದ್ರು ವಿವೋ ಅನ್ನ ಆದರೆ ಐಕ್ಯೂ ತಮ್ಮ. ಸೊ ಡೆಫಿನೆಟ್ಲಿ ಇವರಲ್ಲೇ ಕಾಂಪಿಟೇಷನ್ ಕೂಡ ಶುರು ಆಗ್ತಿದೆ. ಎಡಿಸ್ನಲ್ಲಿ 4ನೇ ಫೋನ್ ಬರುತ್ತೆ. ನಾವು ಇವಾಗ ಟಾಪ್ 15 ಮೇಲೆ ಹೋಗ್ತಿದ್ವಿ. ಎಕ್ಸಾಕ್ಟ್ಲಿ ನನ್ನ ಪ್ರಕಾರ 15 ಅಂದರೆ 15,000 ರೂಪಾಯಿಗೆ ಯಾವುದು ಬೆಂಕಿ ಫೋನ್ ಅಂತ ಅನಿಸಲಿಲ್ಲ ಗುರು. ಅದಕ್ಕೆ ಡೈರೆಕ್ಟ್ಲಿ ನಾನು 16,000 ರೂಪಾಯಿ 17,000 ರೂಪಾಯಿಗೆ ಜಂಪ್ ಆಗ್ತಿದ್ದೀನಿ. ನಾನಿವಾಗ 15,000 ರೂಪಾಯಿಗೆ ಈ ಮೋಟೋ G85 ಸಜೆಸ್ಟ್ ಮಾಡ್ತೀನಿ. ನಾನು ತುಂಬ ಜನಕ್ಕೆ ಈ ಫೋನ್ ಸಖತ್ತಾಗಿದೆ, ಬ್ಯಾಟ್ರಿ ಪರ್ಫಾರ್ಮೆನ್ಸ್, ಕ್ಯಾಮ್ರಾ ಮತ್ತು ಒಳ್ಳೆ OS ಒಂದಿಗೆ ಒಳ್ಳೆ ಪರ್ಫಾರ್ಮೆನ್ಸ್ನ ಕೂಡ ಮಾಡುತ್ತೆ. ಸೊ ಹೀಗಾಗಿ ನಾನು ತುಂಬ ಜನಕ್ಕೆ ಫೋನ್ನ ಸಜೆಸ್ಟ್ ಮಾಡಿದ್ದೀನಿ. ಇದು ಕೂಡ ಕಂಪ್ಲೀಟ್ಲಿ ವೆಗನ್ ಲೆದರ್ ಡಿಸೈನ್ ಒಂದಿಗೆ ಈ ರೀತಿಯಾಗಿ ನಿಮಗೆ ಈ ಸ್ಮಾರ್ಟ್ ಫೋನ್ ನೋಡೋಕೆ ಸಿಗುತ್ತೆ. 6.6 ಇಂಚ್ ಇರುವಂಥ POLED ಡಿಸ್ಪ್ಲೇ ಒಂದಿಗೆ 120 ರಿಫ್ರೆಶ್ ರೇಟ್ ಮತ್ತು ಇದರಲ್ಲಿ 16 ನಿಟ್ಸ್ನ ಪೀಕ್ ಬ್ಯಾಟರಿಸ್ ಇದೆ. ಬ್ರೈಟ್ನೆಸ್ ಸಖತ್ತಾಗಿದೆ, ಕ್ವಾಲಿಟಿ ಸಖತ್ತಾಗಿದೆ ಮತ್ತು ಪ್ರೊಟೆಕ್ಷನ್ಗೆ ಗೋರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಕೂಡ ಕೊಡ್ತಿದ್ದಾರೆ. ಮತ್ತು ಚಿಪ್ಸೆಟಲ್ಲಿ ಕೂಡ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 6S Gen 3 ಚಿಪ್ಸೆಟ್ನ ಕೊಡ್ತಿದ್ದಾರೆ. ಗೇಮಿಂಗಲ್ಲಿ ಕೂಡ ಇದು ಬಜೆಟಲ್ಲಿ ಒಳ್ಳೆ ಕೆಲಸ ಮಾಡುತ್ತೆ. ಬಾಕಿ 5000 mAh ಬ್ಯಾಟರಿ ಒಂದಿಗೆ 33 ವ್ಯಾಟ್ನ ಪವರ್ ವಿತ್ ಬಾಕ್ಸ್ ಅಂತ ನೋಡಿ ಸಿಗ್ತಾರೆ. 128GB ಆಪ್ಷನ್ ಒಂದಿಗೆ UFS
2.2 ಮತ್ತು LPDR4X ರ್ಯಾಮ್ನ ಕೊಡ್ತಿದ್ದಾರೆ. ಓವರಾಲ್ 50 ಮೆಗಾ ಪಿಕ್ಸೆಲ್ನ ಮೇನ್ OIS ಸೆನ್ಸರ್ನೊಂದಿಗೆ 8 ಮೆಗಾ ಪಿಕ್ಸೆಲ್ ಮತ್ತು ಫ್ರಂಟಲ್ಲಿ ಕೂಡ ನಿಮಗೆ 32 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಡಿದ್ದಾರೆ. ಸೊ ತುಂಬ ಒಳ್ಳೆ ವಿಡಿಯೋ ಕ್ವಾಲಿಟಿಯೊಂದಿಗೆ OIS ಮತ್ತು ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ಮೋಟೋ G85 ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಕೆಲಸ ಮಾಡುತ್ತೆ. ಸೊ ಡೆಫಿನೆಟ್ಲಿ 16,000 ರೂಪಾಯಿ ಬಜೆಟ್ಲಿ ಒಂದು ಬೆಂಕಿ ಫೋನ್ ಹುಡುಕ್ತೀರಪ್ಪ ಅಂತಂದರೆ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಮತ್ತು ಮಿಡಲ್ ಆಫರ್ದಲ್ಲಿ ಇದು ಫ್ಲಿಪ್ಕಾರ್ಟಲ್ಲೆಲ್ಲ ನಿಮಗೆ ಹತ್ತತ್ರ 15,500 ರೂಪಾಯಿ ಕೂಡ ನೋಡಿ ಸಿಕ್ಕಿತ್ತು. ಆ ಪ್ರೈಸಲ್ಲಿ ಸಿಕ್ತಪ್ಪ ಅಂದರೆ ನಿಜವಾಗ್ಲೂ ಅಲ್ಟಿಮೇಟ್ ಫೋನ್ ಆಗುತ್ತೆ. ಸೊ 16,500 ರೂಪಾಯಿಗೆ ಆರಾಮಾಗಿ ಕಣ್ಮುಚ್ಕೊಂಡು ಸ್ಟಿಲ್ ಈ ಫೋನ್ ನೀವು ಪರ್ಚೇಸ್ ಮಾಡಬಹುದು. ರಿಡ್ಯೂಸ್ನಲ್ಲಿ 5ನೇ ಫೋನ್ ಬರುತ್ತೆ. ಎಸ್ಪೆಷಲಿ ನೀವು ಈ ಚೈನೀಸ್ ಫೋನ್ಸ್ಗಳು ಬೇಡ ಆಗೋರು, ನನಗೆ ಈ ಬೇಡ ಬ್ರ್ಯಾಂಡೆಡ್ ಫೋನ್ ಬೇಕಪ್ಪ ಅಂತಂದರೆ ನಾನಿಲ್ಲಿ ಒಂದು ಸ್ಯಾಮ್ಸಂಗ್ ಫೋನ್ ಆಪ್ಷನ್ ಕೂಡ ಕೊಡ್ತಿದ್ದೀನಿ. ಅದು ಸ್ಯಾಮ್ಸಂಗ್ M35 5G. ಇನ್ನು ನೆಕ್ಸ್ಟ್ ಒಂದು ಮಂತ್ ಒಳಗಡೆ ಅಥವಾ 15-20 ಡೇಸಲ್ಲಿ M36 ಕೂಡ ಬರುತ್ತೆ. ಬಟ್ ಡೆಫಿನೆಟ್ಲಿ ಇದ್ರ ಪ್ರೈಸ್ ಡೌನ್ ಆದರೂ ಆಗ್ಬೋದು. ಆವಾಗ ಕೂಡ ಸ್ಟಿಲ್ ಇದೊಂದು ವ್ಯಾಲ್ಯೂ ಫಾರ್ ಮನಿ ಫೋನ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಎಸ್, ಈ ಫೋನ್ ನೋಡೋಕ್ಕೆ ತುಂಬ ಪ್ರೀಮಿಯಂ ಡಿಸೈನ್ ಅಂತ ಅನ್ಸುತ್ತೆ. ಕಂಪ್ಲೀಟ್ಲಿ ಗ್ಲಾಸ್ಟಿಕ್ ಅಂದರೆ ಇದೊಂದು ಪ್ಲಾಸ್ಟಿಕ್ ಫ್ರೇಮ್ನ ಒಳಗೊಂಡು ಬರುತ್ತೆ. ಸೊ ಫೋನ್ ನೋಡೋಕ್ಕೆ ಈ ರೀತಿಯಾಗಿದೆ. ಇದರಲ್ಲಿ 6.6 ಇರುವಂಥ ಸೂಪರ್ ಆಮ್ಲೆ ಡಿಸ್ಪ್ಲೇನ ಕೊಡ್ತಿದ್ದಾರೆ. ಅದು 120 Hz ರೀಫ್ರೆಶ್ ರೇಟ್ನೊಂದಿಗೆ ಪ್ರೊಸೆಸರ್ ಕೂಡ ಎಕ್ಸಿನೋಸರ್ದೇ ಇರುತ್ತೆ. 1380 ಚಿಪ್ಸೆಟ್ನ ಕೊಡ್ತಾ ಇದ್ದಾರೆ. ಬಾಕಿ 6GB ರ್ಯಾಮ್ 128GB ಆಪ್ಷನ್ ನೊಂದಿಗೆ ಇದರಲ್ಲಿ LPDDR4X ರ್ಯಾಮ್ ಅನ್ನು ಕೊಡಿದ್ದಾರೆ. ಬಟ್ ಸ್ಟೋರೇಜ್ ಟೈಪ್ ಯಾವುದೇ ಅಂತ ಯಾವುದೇ ಐಡಿಯಾಗಲ್ಲ. ಬಟ್ ಡೆಫಿನೆಟ್ಲಿ ಇದರಲ್ಲಿ 50 ಮೆಗಾ ಪಿಕ್ಸೆಲ್ನ ಮೇನ್ OIS ಸೆನ್ಸರ್ನ ಕೊಡ್ತಿದ್ದಾರೆ. 8 ಮೆಗಾ ಪಿಕ್ಸೆಲ್ನ ಅಲ್ಟ್ರಾ ವೈಡ್ನೊಂದಿಗೆ ಫ್ರಂಟಲ್ಲಿ 13 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟ್ ಇದೆ. ಸೊ ಇಲ್ಲಿ ಕ್ಯಾಮ್ರಾದಂತೂ ನ್ಯಾಚುರಲ್ ಫೋಟೋಸ್ಗಳನ್ನ ಮಾಡುತ್ತೆ ಮತ್ತು ರಿಯಲ್ ನೀವು 4K ರೆಕಾರ್ಡ್ ಕೂಡ ಮಾಡ್ಕೋಬಹುದು. ಸ್ಯಾಮ್ಸಂಗಲ್ಲಿ ನಿಮಗೆ ಈ One UI ಇದರಲ್ಲಿ ಹೊಸ ಅಪ್ಡೇಟ್ಸ್ಗಳು ಕೂಡ ನೋಡೋಕ್ಕೆ ಸಿಗುತ್ತೆ. ಬಟ್ ಎಸ್ಪೆಷಲಿ M ಸೀರೀಸ್ ಅಂತಂದರೆ ಮಾನ್ಸ್ಟರ್ ಜಾಸ್ತಿ ಬ್ಯಾಟ್ರಿ ಮೇಲೆ ಫೋಕಸ್ ಮಾಡಿರ್ತಾರೆ. ಸೊ ಹೀಗಾಗಿ ಇದರಲ್ಲಿ 6000 mAh ಬ್ಯಾಟ್ರಿಯೊಂದಿಗೆ ಯಾವುದೇ ಇನ್ ಬಾಕ್ಸ್ ಪವರ್ ಅಡಾಪ್ಟರ್ ನೋಡೋಕೆ ಸಿಗಲ್ಲ. ಬಟ್ ಬ್ರಾಂಡೆಡ್ ಯೂಸೇಜ್ ಮತ್ತು OS ಎಕ್ಸ್ಪೀರಿಯನ್ಸ್ ಇವಾಗಲೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಓವರಾಲ್ ಇದೊಂದು 5G ಚಿಪ್ಸೆಟ್ ಇರೋದ್ರಿಂದ ಇದರಲ್ಲಿ ನಿಮಗೆ 12-13 5G ಬ್ಯಾಂಡ್ಸ್ ಕೂಡ ನೋಡೋಕೆ ಸಿಗುತ್ತೆ. ಸೊ ನೀವು ಬ್ರಾಂಡೆಡ್ ಸ್ಯಾಮ್ಸಂಗ್ಗೆ ಬೇಕಪ್ಪ ಅಂದರೆ ಡೆಫಿನೆಟ್ಲಿ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಕಣ್ಮುಚ್ಕೊಂಡು ಈ ಸ್ಮಾರ್ಟ್ ಫೋನ್ ನೀವು ಹತ್ತಿರ 16,000 ರೂಪಾಯಿಗೆ 17,000 ರೂಪಾಯಿಗೆ 128GB ಆಪ್ಷನ್ ಬೇಸ್ ವೇರಿಯಂಟ್ ಸಿಗ್ತದೆ. ಕಣ್ಮುಚ್ಕೊಂಡು ಈ ಫೋನ್ ಪರ್ಚೇಸ್ ಮಾಡಬಹುದು. ಎರಡಿಸಲ್ಲಿ 6ನೇ ಫೋನ್ ಬರುತ್ತೆ. ಎಸಿದ ನಂತರ ಪೋಕೋ X7 Pro ಇದೆ. ಬಟ್ ನಾನು ಮಾತಾಡ್ತಿರೋದು ಪೋಕೋ X7 ಬಗ್ಗೆ. ಸೊ ಇದು ರೂಪಾಯಿ 18,000-19,000 ರೂಪಾಯಿಗೆ ವಿತ್ ಆಫರ್ಲಿ ಇನ್ನೂ ಸ್ವಲ್ಪ ಕಮ್ಮಿ ಕೂಡ ಆಗುತ್ತೆ. ಎಸ್, ಈ ಸ್ಮಾರ್ಟ್ ಫೋನ್ ಲುಕ್ಸ್ ವೈಸ್ ಈ ರೀತಿಯಾಗಿ ಡಿಸೈನ್ ನೋಡೋಕ್ಕಿದೆ. ಸೊ ಇದರಲ್ಲಿ IP68 ವಾಟರ್ ರೆಸಿಸ್ಟೆನ್ಸ್ ತುಂಬ ಪ್ರೀಮಿಯಂ ಕೂಡ ಇನ್ ಹ್ಯಾಂಡ್ ಫೀಲ್ ಕೊಡುತ್ತೆ. ಸೊ ಇದರಲ್ಲಿ 6.72 ಇಂಚಸ್ ಇರುವಂಥ 1.5K AMOLED 120 Hz ರೀಫ್ರೆಶ್ ಡಿಸ್ಪ್ಲೇ ಇದೆ. ಸೊ ಕ್ವಾಲಿಟಿ ಡಿಸ್ಪ್ಲೇ ವ್ಯೂವಿಂಗ್ ಡೈಮೆನ್ಸಿಟಿ 7300 ಚಿಪ್ಸೆಟ್ ಕೊಟ್ಟಿದ್ದಾರೆ. 5500 mAh ಬ್ಯಾಟರಿಯೊಂದಿಗೆ ಇನ್ ಬಾಕ್ಸ್ 45 W ಪವರ್ ಕೊಡ್ತಿದ್ದಾರೆ. ಬಾಕಿ 256GB ವೇರಿಯಂಟ್ ಒಂದಿಗೆ 50 ಮೆಗಾ ಪಿಕ್ಸೆಲ್ನ ಮೇನ್ ಸೆನ್ಸರ್, 8 ಮೆಗಾ ಪಿಕ್ಸೆಲ್ ಅಲ್ಟ್ರಾನೊಂದಿಗೆ 20 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಡಿದ್ರೆ. ಸೊ ಫೋಟೋಗಳು ಕೂಡ ತುಂಬ ರೆಡ್ಮಿ ಅವ್ರ ಜೊತೆ ಸೇರಿಬಿಟ್ಟು ಇವರು ತುಂಬ ಅಪ್ಗ್ರೇಡ್ ಆಗಿದ್ದಾರೆ. ಸೊ ಡೆಫಿನೆಟ್ಲಿ ಇದು ಬೆಸ್ಟ್ ಕ್ಯಾಮ್ರಾ ಫೋನ್ ಅನ್ನೋದಕ್ಕಿಂತ ಈ ಪ್ರೈಸ್ ರೇಂಜಲ್ಲಿ ಒನ್ ಆಫ್ ದ ಬೆಸ್ಟ್ ಮತ್ತು ವ್ಯಾಲ್ಯೂ ಫಾರ್ ಮನಿ ಸ್ಮಾರ್ಟ್ ಫೋನ್ ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಡೆಫಿನೆಟ್ಲಿ ಇದ್ರು ಗೇಮಿಂಗ್ ಪರ್ಫಾರ್ಮೆನ್ಸ್ ಸೆಂಟ್ರಿಕ್ ಒಂದು ಬಜೆಟಲ್ಲಿ ಆಲ್ ವ್ಯಾಲ್ಯೂ ಫಾರ್ ಮನಿ ಬೆಂಕಿ ಫೋನ್ ಹುಡುಕ್ತಿದ್ದೀರಾ ಅಂತಂದರೆ ಪೋಕೋ X7 ಕೂಡ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಸೊ ಈ ಸ್ಮಾರ್ಟ್ ಫೋನ್ ಕೂಡ ನೀವು ಪರ್ಚೇಸ್ ಮಾಡಬಹುದು. ಎರಡಿಸಲ್ಲಿ ಕೊನೆಯ ಫೋನ್ ಬರುತ್ತೆ. ನಿಮ್ಮ ಬಜೆಟ್ ಎಕ್ಸಾಕ್ಟ್ಲಿ 20,000-21,000 ರೂಪಾಯಿ ಅಂದರೆ ನನ್ನ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಮತ್ತು ಆಲ್ ಟೈಮ್ ನನ್ನ ಫೇವರೇಟ್ ಸ್ಮಾರ್ಟ್ ಫೋನ್ ಅಂತ ಕರಿಬೋದು. ಎಸ್, ನಾನು ಮಾತಾಡ್ತಾ ಇರೋದು ಮೋಟೋರೋಲಾ ಮೋಟೋ Edge 50 ನಿಯೋ ಸ್ಮಾರ್ಟ್ ಫೋನ್. ಏನು ಸ್ಟೈಲಿಶ್ ಆಗಿದೆ, ಏನು ಕ್ವಾಲಿಟಿಗಳು, ಇನ್ನೇನು ಸಖತ್ ಪ್ರೀಮಿಯಂ ಅನ್ಸುತ್ತೆ. ವೆಗನ್ ಲೆದರ್ ಡಿಸೈನ್ನೊಂದಿಗೆ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟ್ನ ಕೊಡ್ತಾರೆ. ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ಗಳು, IP68 ವಾಟರ್ಸ್ನೊಂದಿಗೆ ನಿಜವಾಗ್ಲೂ ತುಂಬ ಇನ್ ಹ್ಯಾಂಡ್ ಪ್ರೀಮಿಯಂ ಮತ್ತು ಸಖತ್ ಕಾಂಪ್ಯಾಕ್ಟ್ ಇದೆ. ನನಗೆ ಬಿಲ್ಡ್ ಕ್ವಾಲಿಟಿಲಿ ಸಖತ್ ಇಷ್ಟ ಆಗಿದೆ ಈ ಫೋನ್. ಇಷ್ಟೇ ಅಲ್ಲದೆ ಮೀಡಿಯಾಟೆಕ್ನ ಡೈಮೆನ್ಸಿಟಿ 7300 ಪವರ್ಫುಲ್ ಚಿಪ್ಸೆಟ್ನೊಂದಿಗೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ಗಳು ಯೂಸೇಜಲ್ಲಿ ನಿಜವಾಗ್ಲೂ ಸಖತ್ ಆಗಿದೆ. LPDDR4X ಅಥವಾ 5X ರ್ಯಾಮ್ ಇದೆ. UFS 3.1 ಸ್ಟೋರೇಜ್ನ ಕೊಡ್ತಿದ್ದಾರೆ. ಇಲ್ಲಿ 6 ಆಪ್ಷನ್ ಇದೆ ಮತ್ತು 828GB 256GB ವೇರಿಯಂಟ್ ಕೂಡ ಆಪ್ಷನ್ ಇದೆ. ಸೊ ಡೆಫಿನೆಟ್ಲಿ ಈ ಪ್ರೈಸಲ್ಲಿ ಇಲ್ಲಿ ಕೂಡ ಒಳ್ಳೆ ಕೆಲಸ ಮಾಡಿದೆ. 50 ಮೆಗಾ ಪಿಕ್ಸೆಲ್ನ ಮೇನ್ ಸೆನ್ಸರ್ನೊಂದಿಗೆ 13 ಮೆಗಾ ಪಿಕ್ಸೆಲ್ನ ಅಲ್ಟ್ರಾ ಮತ್ತು 10 ಮೆಗಾ ಪಿಕ್ಸೆಲ್ನ ಟೆಲಿಫೋಟೋ ಲೆನ್ಸ್ ಕೂಡ ಕೊಡ್ತಿದ್ದಾರೆ. ಇದು ಕೂಡ ಕ್ರೇಜಿ ವಿಚಾರ. ಫ್ರಂಟಲ್ಲಿ 32 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟ್ ಇದೆ. ಸೊ ಒಳ್ಳೆ ಕ್ವಾಲಿಟಿ ಫೋಟೋಸ್ಗಳನ್ನ ತೆಗೆಯುತ್ತೆ. OIS ರೆಕಾರ್ಡಿಂಗ್ ಇದೆ. ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ಗೆ 4K ರೆಕಾರ್ಡ್ ಕೂಡ ಮಾಡ್ಕೋಬಹುದು. ಎಸ್, ಈ ಫೀಚರ್ಸ್ಗೆಲ್ಲ ಟಾಪ್ ನಾಚ್. ಒಂದು ಕಡೆ ಬೆಂಕಿ ಅಂತ ಇದ್ದರೆ ಇದರಲ್ಲಿ ಒಂದು ಕಮ್ಮಿ ಏನಪ್ಪ ಅಂತಂದರೆ ಇದು ಮೇನ್ ಕಮ್ಮಿ. ಇದನ್ನು ಕಾಂಪ್ಯಾಕ್ಟ್ ಮಾಡೋಕ್ಕೆ ಇದರಲ್ಲಿ ಜಸ್ಟ್ 4310 mAh ಬ್ಯಾಟ್ರಿ ಕೊಡ್ತಿದ್ದಾರೆ. ಬಟ್ ವಿತ್ ಪವರ್ ನಿಮಗೆ 68 ವ್ಯಾಟ್ನ ಪವರ್ ಟ್ರೇ ಸಿಗುತ್ತೆ. 15 ವ್ಯಾಟ್ನ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ. ಸೊ ಡೆಫಿನೆಟ್ಲಿ ನೀವು ಹೆವಿ ಯೂಸರ್ ಇದ್ದೀರಪ್ಪ ಅಂದರೆ ಬ್ಯಾಟ್ರಿನಲ್ಲಿ ಒಂದು ಕಾಂಪ್ರಮೈಸ್ ಆದ್ರಿಯಪ್ಪ ಅಂದರೆ ಎಸ್, ಈ ಫೋನ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ನೆಕ್ಸ್ಟ್ ಲೆವೆಲ್ ಇದೆ, ಅದ್ಭುತ. ಮತ್ತು 23,000 ರೂಪಾಯಿಗೆ ಲಾಂಚ್ ಮಾಡಿದ್ರು. ಸದ್ಯಕ್ಕೆ ಈ ಫೋನ್ ಜಸ್ಟ್ ನಿಮಗೆ 21,000ಗೆ ವಿತೌಟ್ ಆಫರ್ ನೋಡೋಕ್ಕೆ ಸಿಗ್ತದೆ. ವಿತ್ ಆಫರ್ ಹೋದ್ರಿ ಅಂತಂದರೆ ಹತ್ತಿರ 20,000 ರೂಪಾಯಿ ಸಿಗುತ್ತೆ. ಸೊ ನನ್ನ ಪ್ರಕಾರ ಕಣ್ಣು ಮುಚ್ಕೊಂಡು ಈ ಸ್ಮಾರ್ಟ್ ಫೋನ್ ನೀವು ಪರ್ಚೇಸ್ ಮಾಡ್ಬೋದು. ಬಟ್ ನೀವು ಹೆವಿ ಯೂಸರ್ ಇದ್ದೀರ ಅಂತಂದರೆ ಸ್ವಲ್ಪ ಯೋಚನೆ ಮಾಡಿ. ಬ್ಯಾಟ್ರಿ
ಕಮ್ಮಿ ಇದೆ. ಬಟ್ ಆಲ್ ಟೈಮ್ ನನ್ನ ಫೇವ್ರೇಟ್ ಗುರು, ನನಗೆ ಹೆವಿ ಫೋನ್ಸ್ಗಳೆಲ್ಲ ಯೂಸ್ ಮಾಡಿ ಕಷ್ಟ ಆಗ್ತಿದೆ ಮತ್ತು ಬ್ರ್ಯಾಂಡ್ಸ್ಗಳು ಕೂಡ ಇವಾಗ ಜಾಸ್ತಿ ಕಾಂಪ್ಯಾಕ್ಟ್ ಫೋನ್ ಮೇಲೆ ಫೋಕಸ್ ಮಾಡ್ತಿದೆ. ಹೀಗಾಗಿ ನನಗಿದು ಒನ್ ಆಫ್ ದ ಬೆಸ್ಟ್ ಮತ್ತು ಫೇವ್ರೇಟ್ ಸ್ಮಾರ್ಟ್ ಫೋನ್ ಆಗಿದೆ. ಸ್ಟಿಲ್ ಒಂದ್ಸರ್ತಿ ಯೋಚನೆ ಮಾಡಿಬಿಟ್ಟು ಪರ್ಚೇಸ್ ಮಾಡಿ. ಸೊ ನಿಮಗೇನಾದ್ರು ಡೆಫಿನೆಟ್ಲಿ ಇನ್ನೂ ಕ್ವಶನ್ಸ್ ಇತ್ತು ಮತ್ತು ಯಾವ ವಿಡಿಯೋಗಳನ್ನ ಮಾಡಬೇಕು ಇದ್ರ ಬಗ್ಗೆ ಏನಾದರೂ ಒಪಿನಿಯನ್ ನೀವು ಹೇಳಬೇಕಪ್ಪ ಅಂದರೆ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋನ ಪೂರ್ತಿ ನೋಡಿದ ತಕ್ಷಣ ನಿಮಗೆ ಒಂದು ಬೆಸ್ಟ್ ಆಪ್ಷನ್ ಯಾವುದಪ್ಪ ಅಂತ ಗೊತ್ತಾಗಿರ್ಬೋದು. ಸೊ ಡೆಫಿನೆಟ್ಲಿ ನೀವು ಈ ಫೋನ್ಸ್ಗಳನ್ನ ಚೂಸ್ ಮಾಡ್ಬೋದು, ಅಥವಾ ಆದಷ್ಟು ಯಾವ ಹೊಸ ಫೋನ್ಸ್ಗಳು ಲಾಂಚ್ ಆಗಿದೆ ಅದನ್ನೇ ಚೂಸ್ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ಹೊಸ ಫೋನ್ ಕೊಂಡ್ಕೊಳ್ತಿದ್ದಾರೆ ಅವ್ರಿಗೆ ಮಿಸ್ ಮಾಡಿದ ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.